ಬಿರಿಯಾನಿನ ಇಷ್ಟಪಡೋರು ಈ ರೀತಿ ಒಂದ್ಸರಿ ಎಗ್ ಬಿರಿಯಾನಿನ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ. ಇದನ್ನ ಸಿಂಪಲ್ ಅಂಡ್ ಈಸಿಯಾಗಿ ರೆಡಿ ಮಾಡ್ಕೋಬಹುದು. ಬಿಸಿ ಬಿಸಿಯಾಗಿ ತಿನ್ನೋಕಂತೂ ಮಸ್ತಾಗಿರುತ್ತೆ. ಇದು ಮಾಡೋದು ಹೇಗೆ ಅಂದ್ರೆ ಕುಕ್ಕರ್ಗೆ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ಇದಕ್ಕೆ ಬೇಯಿಸಿರೋ ಮೊಟ್ಟೆ, ಅರಿಶಿನ ಪುಡಿ, ಖಾರದ ಪುಡಿ, ಉಪ್ಪು ಹಾಕಿ 1 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ ಮೊಟ್ಟೆನ ಸಪರೇಟ್ ಆಗಿ ತೆಗೆದಿಟ್ಕೊಂಡು ಅದೇ ಎಣ್ಣೆಗೆ ಕಟ್ ಮಾಡಿ ಇಟ್ಕೊಂಡಿರೋ 2 ಮೀಡಿಯಂ ಸೈಜ್ ಈರುಳ್ಳಿ, ಮೆಣಸಿನಕಾಯಿ ಜೊತೆಗೆ ಇವೆಲ್ಲ ಸ್ಪೈಸಸ್ ಹಾಕ್ಬಿಟ್ಟು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಮೀಡಿಯಂ ಸೈಜ್ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದ್ಮೇಲೆ 1 ಕಪ್ ಮೊಸರು ಹಾಕ್ಬಿಟ್ಟು ನಾನಿವತ್ತು ಉಂಡಾಡಿ ಗುಂಡ ಬಿರಿಯಾನಿ ಪೌಡರ್ ತಗೊಂಡಿದ್ದೀನಿ. ಇದು ಹಳೆ ಮೈಸೂರು ಪ್ರಾಂತ್ಯದ ಸೊಗಡಾಗಿರುತ್ತೆ. ಇವ್ರ ಹತ್ರ ಮಟನ್ ಮಸಾಲಾ, ಚಿಕನ್ ಮಸಾಲಾ, ಕಬಾಬ್ ಪೌಡರ್, ಪುಳಿಯೋಗರೆ, ವಾಂಗಿಬಾತ್, ರಸಂ ಪೌಡರ್ ಅಂತ ಇನ್ನು ತುಂಬಾನೇ ವೆರೈಟೀಸ್ ಇದೆ. ಇದನ್ನ ಹೇಗೆ ಆರ್ಡರ್ ಮಾಡೋದು ಅಂದ್ರೆ ವಿಡಿಯೋದಲ್ಲಿ ಕಾಣಿಸಿರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡೋ ಮೂಲಕ ಆರ್ಡರ್ ಮಾಡ್ಕೋಬಹುದು. ಇದಕ್ಕೆ 2 ಸ್ಪೂನ್ ಉಂಡಾಡಿ ಗುಂಡ ಬಿರಿಯಾನಿ ಪೌಡರ್ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿಯ 2ರಷ್ಟು ನೀರ್ ಹಾಕೋಬೇಕು. ಕುದಿಯೋಕ್ ಸ್ಟಾರ್ಟ್ ಆದಾಗ ನೆನ್ಸಿಟ್ಟಿರೋ ಅಕ್ಕಿ ಸೇರಿಸಿ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಬಿಟ್ಟು ಎಣ್ಣೆಲ್ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆ ಹಾಕಿ ಕ್ಯಾಪ್ ಕ್ಲೋಸ್ ಮಾಡಿ 2 ವಿಸಿಲ್ ಕಂಪ್ಲೀಟ್ ಆದ್ರೆ ಸೂಪರ್ ಅಂಡ್ ಟೇಸ್ಟಿ ಆಗಿರೋ ಎಗ್ ಬಿರಿಯಾನಿ ರೆಡಿ ಆಯ್ತು. ಇದು ಮಾಡೋದು ತುಂಬಾನೇ ಸಿಂಪಲ್, ಆದ್ರೆ ಟೇಸ್ಟ್ ಮಾತ್ರ ಬೇರೆ ಲೆವೆಲ್ ಸಖತ್ತಾಗಿರುತ್ತೆ. ನೀವು ಕೂಡ ಉಂಡಾಡಿ ಗುಂಡ ಬಿರಿಯಾನಿ ಪೌಡರ್ ಆರ್ಡರ್ ಮಾಡ್ಕೊಂಡು ಮನೇಲೆ ಟ್ರೈ ಮಾಡಿ.